ಅಲ್ಲ ಹೋದ ಶಕ್ತಿಮಾನ್ ಹೋದ. ಇಬ್ರು ತಿಂತ ಇದೀವಿ. ಅಯ್ಯೋ ಕ್ರೇಜಿಗಳು. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವಾಗ ಬಂಕ್ ಮಾಡ್ಬಿಟ್ಟು ಕಾಲೇಜಿಂದ ಬರ್ತಾ ಇದ್ವಿ 12 ಗಂಟೆ ಹಿಂಗೆ. ಹಿಡ್ಕೊಂಡು ಹೊಡೆದಾಗ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಇರಬೇಕು ಡಿಗ್ರಿ ಅಂದಮೇಲೆ. ಮಾಡಬೇಕು ಏನು ಇವಾಗ ಏನು ಎಂಜಾಯ್ ಏನು ಮಾಡೋಕ್ಕೂ ಮನೆಗೆ ಹೋಗಿ ಮಾಡಬೇಕು. ಸಾಯಂಕಾಲ ರೋಡ್ ನೋಡಿ ಏನು ಮಾಡ್ತಾವ್ರೆ? ಏನು ಮಾಡ್ತಾರೆ? ಸ್ಟ್ರೈಟ್ ಹೋಗು ಸರ್. ಟ್ರೈನರು A few moments later. ಹಂಗೆ ನಡೆಯೋದು ನಾನು ಸ್ವಲ್ಪ. ಅಲ್ಲಿ ಸ್ಲೋಪ್ ಐತಲ್ಲ, ಅಲ್ಲಿ ಬಿದ್ದೋಯ್ತೀನಿ ಅಂತ ಬೇಡಲ್ಲ ಕುದ್ದವು. ಓಹೋ ಏನು ಕ್ರೇಜಿ ಹೋಗಿ. ಹೌದು. ಇದು ಇದು ಅಲ್ಲಿ ಬರ್ತೀನಿ ತಗೊಂಡ್ರ ಅವ್ರ ಮನೆ ಅಲ್ಲೇನೇನು? ಅವ್ರ ಮನೆ ಉಪ್ಪಿ ಅವ್ರಲ್ಲೇ. ಅಲ್ಲಿ ಗಾಡಿ ಹಾಳಾಗಿ ಹೋಗುತ್ತೋ ಅಲ್ಲಿ. ಹ್ಞೂ ಹೊಸ ಗಾಡಿ ಇಲ್ಲ ಬೇಡ ಅದು. ಇನ್ನೊಂದು ತಗೋತಾನೆ ಕೋಟಿ ದುಡ್ಡು ಕಮ್ಮಿ ಇಲ್ಲ ಗೈಸ್ ನಮ್ಮ ಹತ್ರ. ಬೇಕಾ ಹೇಳಿ, ಲ್ಯಾಂಡೇ ಬರ್ಸ್ಕೊಡ್ತೀನಿ. ನೋಡಿ ದುಡ್ಡು ಕಮ್ಮಿ ಇಲ್ವಂತೆ, ಪೆಟ್ರೋಲ್ ಹಾಕಕ್ಕೆ ಕಾಸಿಲ್ಲ, ಎಲೆಕ್ಟ್ರಿಕ್ ತಗೋಬಿಟ್ಟ ಅದಕ್ಕೆ. ಗೈಸ್ ಅಬ್ಸರ್ವ್ ಮಾಡಿ ನೋಡಿ, ಈ ಥರ ಟಾಪ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಇವ್ನು ನೋಡ್ರಿ ಏನೋ ಸ್ಪೆಕ್ಸ್ಗಳು ಹಾಕೊಂಡು ಅಫಿಷಿಯಲ್ ಡಬ್ಬು ಅಂತ. ಪಾಪ ನಮ್ಮ ಹುಡುಗಂದಲ್ಲಿ ಅದೇ ನೋಡ್ರಿ ಫೋನ್ ಎಲ್ಲ ಮತ್ತೆ ಅಲ್ಲ ಐಟಮ್ಸ್ ಕ್ಯಾಮರಾ ನೋಡ್ರಿ ಎಷ್ಟು ಬಿಸಿಲು. ಆ ಬಿಸಿಲಲ್ಲಿ ಬರೀ ಕಣ್ಕೊಂಡ್ಬಂದ್ರೆ ಇರೋಕ್ಕಾಗಲ್ಲ ಗೈಸ್. ಅದಕ್ಕೆ ಸ್ಪೆಕ್ಸ್ ಹಾಕ್ಲೇಬೇಕು. ಅದಕ್ಕೆ ಈಗಿನ ಮಕ್ಕಳು ನೋಡಿ ಗೈಸ್ 30 ರೂಪಾಯಿಗೆ 30 ಕಿಲೋಮೀಟರ್ ಹೋಗ್ತಿದ್ದೀವಿ. ಈ ಥರ ಚಾರ್ಜಿಂಗ್ ಗಾಡಿ ತೊಗೊಂಡ್ರೆ ಈ ಥರ ಏನು ಬಂದರೆ ಕರೆಂಟ್ ಬಿಲ್ ಒಂದು 10 ರೂಪಾಯಿ ಬರ್ಬೋದು. ಯಾಕೋ ನೋಡಿ ಗೈಸ್ ಈ ಥರ ಗೊತ್ತೇನೋ ನಿಮಗೆ ಕಾಣಿಸ್ತೈತೆ ಅನ್ಕೊಂಡು. ಓಕೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ಕೂಲ್ ಹುಡುಗರು ನಿಂತವ್ರೆ. ನಮ್ಮ ಮನೆ ರೋಡ್ ಬಂತು. ಮಾತಾಡೋ. ನಾನೇನೋ ಗೊತ್ತು ಅನ್ಕೊಂಡೆ ಕಣ. ಗೊತ್ತೇನೋ ಚೇತನ? ಅದು ಚೆನ್ನಾಗಿತ್ತಲ್ಲ ಸೀನ್, ಕಂಟೆಂಟ್ ಇರುತ್ತಿತ್ತು. ಮಾತಾಡ್ತಿದ್ರೆ ದೀಪ ಹಾಕೊಂಡ್ಬಿಡಿ, ಕಂಟೆಂಟ್ ಇತ್ತು. ಅಂತಲ್ಲ ಹೋದ ಶಕ್ತಿಮಾನ್ ಹೋದ. ಸೋಷಿಯಲ್ ಸರ್ವಿಸ್ ಜಿಮ್ ಮಾಡಿ ರೋಡಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ರೆ ಕೈ ಇಟ್ಟಿದ್ದು ಹೋಗ್ಬಿಡ್ತು. ಅವ್ರು ಏನು ಮಾಡಿ ಅವ್ರು ನೋಡ ಅವ್ರು ಕೋಳ್ಗಿಲೆಲ್ಲ ಅಂತಂದಿರ. ನೀನು ಹೋಗಿ ಹಂಗೆ ತಲ್ಬಿಟ್ಟು ಬಂದ್ಬಿಟ್ಟೆ ನೀನು. ಬೇರೆ ದಿನ ಜಿಮ್ ಮಾಡಿ ಇದ್ಕೊಬಿಡ ಸಾರ್ಥ. ಎಷ್ಟು ಅದ? 10,000 ಕಟ್ಟವನೆ ಜಿಮ್ಗೆ. ಸಗಾದಾಗ ಹೋಗ್ತಲ್ಲ. ನಾವು 7:30 ಇಲ್ಲ 7:30 ಮೆಂಬರ್ಶಿಪ್ಪು. ವಿಡಿಯೋ ತೆಗ್ದೇನಾ? ಹ್ಞೂ ತೆಗ್ದೆ. ಸ್ಟೇಟಸ್ ಹಾಕೋದ ನೋದ ದೊಡ್ಡಬಿಟ್ಟ. ಈ ಊರಿಗೆ ಚಿರರೂಢಿಯ ಮನುಷ್ಯ ಇವನೇ. ನಮಸ್ಕಾರ ಆಯ್ತಾ? ಹ್ಞೂ ಅಲ್ಲಿ ಫುಲ್ಲು ಜಾಗ ತುಂಬೋಗಿರೋದು ಗೈಸ್. ಅಲ್ಲಿ
ಅಲ್ಲಿಂದ ಅರ್ಧ ಟೆಂಟ್ ಫುಲ್ಲು ಹಿಂಗೆ ಹಾಕಿರೋದು ಗೈಸ್. ಇವಾಗೆಲ್ಲ ಫುಲ್ಲು ಕತ್ಲೆ ಒಂದು ಜನ ಏನು ಅಷ್ಟು ನೀನು ಮಗು ನೀನು ಕುಂಚವ್ರಪ್ಪ ಮಾತಾಡೋಕ್ಕೆ. ನಾವು ಏನಾದ್ರು ದೊಡ್ಡದು ಏನಾದ್ರು ಮಾಡ್ಬಿಟ್ಟು ನಮ್ಮ ಸ್ಕೂಲಿಗೆ ಕರಿಬೇಕು. ಅವ್ರು ನಾವು ಹೋಗೋದಲ್ಲ, ಅವರೇ ಕರಿಬೇಕು. ಸಾರ್ ಬರ್ತೀರಾ ಸಾರ್ ಅಂತ. ಹೌದ್ಲೆ. ನೋಡ್ ಮಗ, ನಾನು ಮೂವಿ ಮಾಡ್ತೀನಿ, ಇವನು ಹೀರೋ ಅಲ್ಲ, ಇವನು ಕಮಿಡಿಯನ್, ನೀವು ಕಮಿಡಿಯನ್, ಇಬ್ಬರನ್ನು ಕಮಿಡಿಯನ್ ಹಾಕೊಂಡು ನಮ್ಮನ್ನೊಂದು ಮೂವಿ ಮಾಡೋಣ. ಸರಿ ಸರಿ. ಅವರೇ ನಮ್ಗೆ ಇನ್ವಿಟೇಷನ್ ಕಳಿಸ್ಬೇಕು. ಹಿಟ್ಟಾಗಬೇಕ್ಲೆ, ಯಾರೇನೇ ಮಾಡ್ರೆ ಹಿಟ್ಟಾಗಬೇಕ್ಲೆ. ಹಿಟ್ಟಲ್ಲ ಮನ್, ಗ್ಲೋಬಲ್ಲಿ ಹಿಟ್ ಆಗಬೇಕು. ಹೌಲ್ಲ 1,000 ಕೋಟಿ ಅಲ್ಲ, ನಮ್ಮ 20,000 ಕೋಟಿ ಬರಬೇಕು ಕಲೆಕ್ಷನ್. ಹೆಂಗೇಳು, 500 ರೂಪಾಯಿ ಬಜೆಟ್ ಹಾಕಿ ಮಾಡ್ಬೋದು. ಅವತ್ತೇನು ರಕ್ತ ಎಲ್ಲಿಂದ ತಂದ್ವಿ ಅನ್ಕೊಂಡಿದ್ಯಾ? ಅವತ್ತು ಮನೇಲಿ ಮಾಡಿದ ರಕ್ತ, ದುಡ್ಡು ಖರ್ಚಾಗಿಲ್ಲ ಅದಕ್ಕೆ. 100 ರೂಪಾಯಿ ಮಾಡ್ಬೋದು ಮಾಡಿದ್ರೆ. ಬರೀ ಪೆಟ್ರೋಲ್ಗೆ ಒಂದು ಖರ್ಚಾಗ. ಅಲ್ಲಿ ಯಾರೋ ಚೇರ್ ಮೇಲೆ ಕೂತವ್ರು ಯಾರು ಅಂತ ಗೊತ್ತಾಯ್ತಾ ಇಲ್ಲ? ಝೂಮ್ ಹಾಕೋರೆ ಗೊತ್ತಾಯ್ತೀಯ ಗೈಸ್. ಯಾರು ಇರ್ಬೋದು? ಸ್ಟೂಡೆಂಟೇ ಅನಿಸ್ತಾ. ಇದು ನಮ್ಮ ಸ್ಕೂಲ್ ಡೇ ಸ್ಪೋರ್ಟ್ಸ್. ಇದು ಯಾರು ನಮ್ಮ ಸ್ಕೂಲವ್ರು ನೋಡ್ರೆ ಬೇಜಾರು ಮಾಡ್ಕೊಬ್ರಿ, ಹತ್ಕೊಂಡು ಕುತ್ಕೊಳ್ರಿ. ಏನೋ ಟೈಮ್ ಅಪ್ ಅಂತೆ. ಅವ್ನು ಯಾರೋ ಕೆಲ್ಸಕ್ಕೆ ಬರ್ದೇ ಅಲ್ಲ, ಅವ್ನು ಯಾರೋ ಕೆಲ್ಸಕ್ಕೆ ಬರ್ದೇ ಯಾರೋ ಬಿಸಿಲು ಟ್ಯಾನ್ ಆಗೋಯ್ತಾರಂತ ಬರಲಿಲ್ಲ. ಯಾರ್ಯಾರು ಹೊಸ ಟೀಚರ್ ಗೊತ್ತಿರ್ತಾರ ಇಲ್ಲೋ ಗೌರಿ ಮ್ಯಾಮ್ ಇಲ್ಲೋ? ಗೌರಿ ಬಿಡ, ಅಲ್ಲಿ ಕೂತವ್ರು ನೋಡ್ಬೇಕ, ಗ್ರೀನ್ ಅವ್ರ ಜೊತೆ ಅಲ್ಲೇನೋ ಅಲ್ಲಿ ಕೋರೆ ಚಿಲ್ದಲ್ಲಿ. ನಮ್ಮ ಹುಡುಗರೇ, ನಮ್ಮವರೇ ಬಿಡಲ್ಲ. ಅಲ್ಲಿ ಯಾರೋ ಕೈ ತೋರಿಸ್ತಾವ, ನೀವು ಯಾರೋ ತಾನೇ ಅವ್ನು ನಮ್ಮ ಸ್ಕೂಲೇ ಅಲ್ವೇ ಅಲ್ಲ ಅವನು. ನಮ್ಮ ಸ್ಕೂಲೇ ಗುಬಾರ್ಮೆಂಟ್ ಮಗನೇ, ಜೂನಿಯರು. ಮತ್ತೇನಕ್ಕೆ ಬರ್ತಾನ ಅವನು? ಇರ್ಬೇಕೇನೋ. ಓ, ಇಲ್ಲೆಲ್ಲಾರ್ದು ತೊಳೆಯಕ್ಕೆ ಬಂದಿರ್ತಾನೆ. ಅಲ್ಲೊಂದು ಲೈನ್ ಕೋಲ್ ಎತ್ತಾಕೋದು, ಅದೇ ಕೆಲಸ ಮಾಡಕ್ಕೆ ಕಳಿಸಿ. ಸರಿ ಬೈ ಗೈಸ್, ಇಲ್ಲಿಂದ ಹೋಗೋಣ. ಇದೆಲ್ಲ 5 ವರ್ಷ ಮುಂಚೆ ಬಿಟ್ಬಿಟ್ಟಿದ್ದೀವಿ ಜಾಗನ. ಇಬ್ರು ತಿಂತ ಇದೀವಿ. ಮಗ ನೋಡ್ತಾ ಇಬ್ರಿಗೂ ಹೊಟ್ಟೆ ನೋವು ಬರ, ಬೇದಿ ಬರ. ಅದು ನಡಿ. ಇಲ್ಲೋ, ಅದು ಐಸ್ ಉಪ್ಪು ಹಾಕಿರ್ತಾರ, ಕರಗಬಾರ್ದಂತ ಹಾಕಿರ್ತಾರೆ. ಉಪ್ಪು ಭಯ್ಯ ಸಾಲ್ಟ್ ಕ್ಯಾ ಹೈ? साल्ट नमक क्यों है? क्यों? वो पानी बन गया होगा इसलिए. अब पानी इधर मिक्स हो गया. पानी मतलब कि इसमें पानी हो गया ना. ಚೆನ್ನಾಗಿತ್ತಾನೆ ಬಿಡು. ಅದೇ 3 ದಿನ ಅದೇ ಯಾವಾಗಲೂ ಅದೇ ಉಪ್ಪು ಯೂಸ್ ಮಾಡೋದು. ನೋಡ್ರಿ ಗೈಸ್, ಇಲ್ಲಿ ಏನು ಅವನು ಕೂಡ ಅವ್ನು ತಿಂತಾನ. ಅವನು ಉಪ್ಪು ಹಾಕೋನ ಏನು ಏಲು ಇದ್ದವನ ಯಾರೇ ಗೊತ್ತು. ಚೆನ್ನಾಗಿರಲ್ಲ ಇದು ಮಾತ್ರ ಹಾಕ್ಬೇಡ, ನಿಜ ನೋಡಿ. ಇದು ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ಗೆ ಏಲೆ ನಿಮ್ಮ ಮನೆ ಮುಂದೆ ಹಾಕ್ಬಿಟ್ಟಿದ್ದೀನಿ. ಬೇಡಲ್ಲಿ ಮಗ ಮೇಲ್ ಚೆನ್ನಾಗಿದೆ, ಲೈಟ್. ಕೆಳಗಡೆ ಮಾತ್ರ ಉಪ್ಪು ಇರೋದು. ಅದೇ ಕೆಳಗಡೆನೆ, ಅದು ಕೆಳಗಡೆ ಅಲ್ಲೇ ಓಪನ್ ಮಾಡೋದಲ್ಲ. ಇರೋ ಫ್ರೆಂಡ್ಸ್, ಎಲ್ಲರೂ ತಿನ್ನೋದು ತೋರಿಸ್ತಾನೆ. ನಿನ್ನ ಮಗ ತಿನ್ನೋದು ನೋಡ್ರಿ ಹೆಂಗೆ ತಿಂತಾವೆ. ಇದು ಏನಕ್ಕಂದ್ರೆ ಬಿಸಿಲಲ್ಲಿ ಬಾಡಿ ಡಿಹೈಡ್ರೇಟ್ ಆಗ್ಬಿಟ್ಟಿರುತ್ತಲ್ಲ, ಪುಣ್ಯ ಇರುತ್ತೆ. ಅದಕ್ಕೆ ಇದು ತಿಂದರೆ ನೋಡ್ರಿ ಎಲ್ಲ ಗುಳ್ಳೆ ಬರ್ಸ್ಕೊಬಿಟ್ಟವ್ರೆ. ನೋಡಿ ಗೈಸ್, ಅವನು ಯಾರೋ ಅಂಗಡಿದವನೇನೋ ಸುಸು ಮಿಕ್ಸ್ ಮಾಡ್ಬಿಟ್ಟವನೇ. ಇವ್ನು ಫುಲ್ಲು ಲಶಲ್ಲಿ ತೇಳ್ತಿದ್ದಾನೆ. ಹೈಡ್ರೇಟ್ ಐತೆ ಈ ಬಾಡಿ. ಇಲ್ಲಿ ಏನು ಕಚಡ ಇರೋ ಫಾಲೋವರ್ಸ್ ಹೋಗ್ಬಿಡ್ತಾರಲ್ಲೇ. ಗುಳ್ಳೆ ಏನೋ ಗೊತ್ತಾ ಬಂದಿರೋದು, ಡೈಜೆಷನ್ ನೀಟಾಗಿ ಆಗಿಲ್ಲ ಅಂದರೆ ಅದು ಅದೊಂದು ಪ್ರಾಬ್ಲಮ್ ಐತಲ್ಲಿ. ನೋಡಲ್ಲಿ ನೀರು, ಆ ನೀರು ಏನು ಗೊತ್ತಾ, ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗಲ್ಲಿ ಮಾರ್ತಾರಲ್ಲ ಇದು. ಎಲ್ಲಿ ಮಾಡ್ತಾರಲ್ಲ
ಇವಾಗ ಸ್ಮೆಲ್ ಹೊಡಿತೈತೆ ಇಲ್ಲ ಇವಾಗ ಬರ್ತಾ ಇಲ್ಲ ಅದೇ ಬತ್ತೈತೆ ಬಿದೋಯ್ತು ತಿನ್ನೋ ಮಾತಾಡ್ಕೊಂಡು ಬಿದೋಯ್ತಲ್ಲ ಸಿಕ್ಬಿಡ್ತು ಅವ್ನಿಗೆ. ಇಲ್ಲ ಅದು ಮರುತ್ತು ಕ್ಲೀನ್ ಮಾಡೋದು ಏನಾದ್ರು ಯಾರಿಗೂ ಸೊಳ್ಳೆ ಇದೇನೇನೈತೆ ಅಲ್ಲೋ ಇದು ಎಕ್ಸ್ಪ್ಲೇನ್ ಮಾಡೋ ಇದು ನಮ್ಮ ಸೊಳ್ಳೆ ಹುಟ್ಟಿತ್ತು ಜಾಸ್ತಿ ಇಲ್ಲಿಂದ. ಇದು ಮೇನ್ ಸ್ಕ್ರೀನ್ ಮಗ ನೋಡಿದೆ ಇದೊತ್ತಿದ್ರೆ ರಿವರ್ಸು ಗಾಡಿ ಇದು ಗಾಡಿ ಐತೆ ಹಾಂ ಗಾಡಿ ರಿವರ್ಸ್ ಹೋಗುತ್ತೆ ಇದು ಅದರಲ್ಲೇ ಇದೊತ್ತಿದ್ರೆ ಪಾರ್ಕಿಂಗ್ ಮೋಡು. ಇವಾಗ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ರೈಸ್ ಮಾಡ್ತೀರಾ ಲೈಟಾಗಿ ಹೋಗ್ಬೇಕಂದ್ರೆ ಹಿಂಗೆ ಲೈಟಾಗಿ ಹೋಗುತ್ತೆ ಸರಿ ಇದರಲ್ಲೇ ಹೋಗುತ್ತೆ. ಹಾಂ ಇದು ಎಕ್ಸಿಟ್ ಆಗಬೇಕಂದ್ರೆ ಮತ್ತೆ ಇದನ್ನು ಹೊತ್ಬೇಕು ಆಯಿತಾ. ಇದರಲ್ಲಿ 2 ಮೋಡ್ ಇದೆ, ಸ್ಮಾರ್ಟ್ ಈಕೋ ಅಂತ ಜಿಪ್ ಅಂತ. ಸ್ಮಾರ್ಟ್ ಈಕೋ ಅಂದರೆ 20ರಲ್ಲೇ ಹೋಗುತ್ತೆ, 20 ಇಲ್ಲ 30ರಲ್ಲೇ ಹೋಗುತ್ತೆ. ರೋಡ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡು. ಜಿಪ್ ಅಂದರೆ ನುಗ್ಗಿಸ್ಕೊಂಡು ಆಯ್ತಾ ಇರ್ಬೋದು, ಆ ಥರ ಆಯಿತು ಆಯಿತಾ. ಇದರಲ್ಲಿ ಮ್ಯಾಪ್ ಇವೆ. ಮ್ಯಾಪಲ್ಲಿ ನಾನು ಇವಾಗ ಮನೆಗೆ ಮತ್ತು ಕಾಲೇಜಿಗೆ ಸೆಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇಲ್ಲಿ ಕೆಳಗಡೆ ನಿಯರ್ ಬೈ ಶೇರ್ಸ್ ಅಂತ ಇರುತ್ತೆ ನೋಡಿ, ನಿಯರ್ ಬೈ ಚಾರ್ಜಸ್ ಅಂತ ಒಂದಿದೆ ಇಲ್ಲಿ. ಅಂದರೆ ಇಲ್ಲಿ ಪೆಟ್ರೋಲ್ ಅಂತ ನೋಡು, ಚಾರ್ಜ್ ಏನಾದರೂ ಆಫ್ ಮಧ್ಯದಲ್ಲಿ ಆಫ್ ಆದರೆ ಇಲ್ಲಿ ಲೊಕೇಶನ್ ತೋರಿಸುತ್ತೆ. ಸರಿ ಇಲ್ಲಿ ಲೊಕೇಶನ್ಗಳು ತೋರಿಸುತ್ತೆ. ಇವಾಗ ಜಯನಗರ್ ಯಮ ಆಚರ್ ಗಿಡ ಅಂತ ಒಂದಿದೆ, ಜಯನಗರಲ್ಲಿ ಒಂದಿದೆ. ಆಮೇಲೆ ಮೆಟ್ರೋ ಕ್ಯಾಶ್ ಅಂಡ್ ಕರಿ ಕನಕಪುರ ರೋಡ್ ಹತ್ರ ಒಂದಿದೆ. ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ ಚಾರ್ಜಿಂಗ್ ಪಾಯಿಂಟ್ಸು. ಮತ್ತು ಇದು ಮೊಬೈಲ್ ಕನೆಕ್ಷನು ಇವಾಗ ನಂದು ಕನೆಕ್ಟ್ ಆಗಿದೆ. ಸ್ಪೀಕರ್ ಐತಾ? ಇಲ್ಲ, ಈ ಥರ ಅದು ಒಳ್ಳೆ ಥರ ಚಪ್ಪರ್ ಗಾಡಿ ಎಲ್ಲ ಇದು. ಸರಿ, ಇದು ಡಿವೈಸ್ ಕನೆಕ್ಷನ್ಸು. ಇಲ್ಲಿ ಇದೇನು ಗುರು, ಇದು ನನಗೂ ಗೊತ್ತಿಲ್ಲ ಗುರು ಅಷ್ಟೊಂದು. ಲೈವ್ ಲೊಕೇಶನ್ ಶೇರ್ ಮಾಡ್ಬೋದು ಗಾಡಿದು, ಮಾಡ್ಬೋದು. ಇಲ್ಲೆಲ್ಲೋ ಇದೆ, ಅಲ್ಲಿ ಇಲ್ಲಿ ಮೇಲಿದೆ. ಯಾರು ಹೋಯ್ತದೆ? ಓನರ್ಗೆ. ಯಾರು ಇವಾಗ ಇದು ಯಾರ ನಂಬರ್ ಮೇಲೆ ಓಪನ್ ಆಗಿರುತ್ತೋ ಅದಕ್ಕೆ. ಯಾರು ನಂದೆ. ನಿಂದೆ ಹೆಂಗೆ ನೀನು ಕಟ್ಟುತ್ತೀಯಾ? ಯಾರು ದುಡ್ಡು ಕಟ್ತಾರೆ ನಮ್ಮ ಅಕ್ಕ ನಂಬರಿಂದ ಆಗಿಲ್ಲ, ನನ್ನ ನಂಬರ್ ತೊಗೊಂಡು ನೋಡಿ ಇಂಥ ತಮ್ಮ. ಇದು ನೆಕ್ಸ್ಟ್ ಇದು ಸೆಟ್ಟಿಂಗ್ಸು. ಬ್ಲೂಟೂತ್ ಆನ್ ಮಾಡೋದು, ಪೇರ್ ಡಿವೈಸ್ ಎಷ್ಟು ಪೇರ್ ಆಗಿದೆ ಅಂತ ತೋರಿಸುತ್ತಿದ್ದು, ಮತ್ತು ಡಿಸ್ಪ್ಲೇ ಬ್ರೈಟ್ನೆಸ್ ಬಂದಿರು. ಸ್ಕ್ಯಾನರ್ ಏನದು? ಅದೇ ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ. ಇದು ಬ್ರೈಟ್ನೆಸ್ಸು ಡಿಮ್ ಆಗೋದು 1 ಪಾಯಿಂಟು ಹಂಗೆ. ಗಾಡಿ ಮುಂದೆ ಹೋಗಕ್ಕೆ ಏನು ಬೇಕು? ಎಕ್ಸ್ಲೇಟರ್ ಬೇಕು, ಬ್ರೇಕ್ ಬೇಕು ಅಷ್ಟೇ. ನೀನು ಹೇಳಿದಲ್ಲ ಇದು ಇಲ್ಲ, ಇನ್ನೂ ಚೆನ್ನಾಗಿದೆ ಇದು. ಟ್ವಿಸ್ಟ್ ಅಂದರೆ ಇವಾಗ ಹೋಗ್ತಿರ್ತೀಯ, ಅಕಸ್ಮಾತಾಗಿ ಯಾರಾದರೂ ಟೈಗರ್ಗಳು ಬರ್ತವೆ ಗೊತ್ತಾ? ಅಂದರೆ ಗಾಡಿ ಲೋಡ್ಸ್ಕೊಂಡು ಬರ್ತಾರೆ ಗೊತ್ತಾ? ಹಿಂದೆ ಮುಂದೆ ನೋಡೋಲ್ಲ, ರೈಟ್ ಇಂಡಿಕೇಟರ್ ಕೊಂಡು ಲೆಫ್ಟ್ ಹೋಗೋದು ಟೈಗರ್ಗಳು ಗೊತ್ತಾನೆ. ಅಂಥವ್ರೇನಾದ್ರು ಮುಂದೆ ಬಂದ್ಬಿಟ್ರೆ ಸಡನ್ ಆಗಿ ಬ್ರೇಕ್ ಹಿಡಿಯೋಕ್ಕಾಗಲ್ಲ. ಇಲ್ಲ ಅಂಥವ್ರು ಏನಾದರೂ ಓಡಿಸ್ತಿದ್ರೆ ಇದನ್ನ ಸಡನ್ ಆಗಿ ಬ್ರೇಕ್ ಹಿಡಿಯೋಕ್ಕಾಗಲ್ಲ ಅಂದರೆ ಹಿಂಗೆ ಸ್ವಲ್ಪ ಟ್ವಿಸ್ಟ್, ಇದು ಆಕ್ಸಿಲೇಟರ್ ಮುಂದೆ ಟ್ವಿಸ್ಟ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಮಾಡು. ಆನ್ ಆಗಿದೆ, ಮುಂದೆ ಹೋಗ್ತೀವಿ. ಇಲ್ಲಿ ಟ್ವಿಸ್ಟ್ ಅಂತ ಬರುತ್ತೆ, ಮುಂದೆ ಹೋಗ್ತಿರ್ಬೇಕಾರೆ ಇಲ್ಲಿ ಮೇಲೆ ಟ್ವಿಸ್ಟ್ ಅಂತ ಬರುತ್ತೆ. ಇರೋ ಹಂಗೆ ಇರು, ಗಟ್ಟಿ ಇರ್ಕೊ. ಸರಿ ಬಿಡೋ ನೋಡಿ. ಅದು ಇವನಿಗೆ ಭಯ ಐತೆ, ಇವನು ಹಿಂದೆ ಕೂತವ್ರೆ. ಬಿಡೋ ಬಾರಿ. ಟ್ವಿಸ್ಟ್ ಆದಮೇಲೆ ಕೋಸ್ಟಿಂಗ್ ರೀಜನ್ ಇದನ್ನು ನಮಗೂ ಗೊತ್ತಿಲ್ಲ, ಹೇಳ್ಕೊಟ್ಟಿಲ್ಲ ಅವರು. ಇದು ಆಟೋ ಹೋಲ್ಡು. ಇವಾಗ ಹಿಲ್ಲಿ ಪ್ಲೇಸಲ್ಲಿ ಎಲ್ಲಾದರೂ ಹೋಗ್ತಿದ್ರೆ, ಇಲ್ಲ ಸ್ವಲ್ಪ ಸ್ಲೋಪಿ ಇರೋ ಪ್ಲೇಸಲ್ಲಿ ಎಲ್ಲಾದರೂ ಹೋಗ್ತಿದ್ರೆ ಬ್ರೇಕ್ ನೋಡ ಟ್ರೈ ಮಾಡೋದ ಅಷ್ಟೇ. ಇದೆ ಆಟೋ ಹೋಲ್ಡ್. ಬಿಡು, ಬ್ರೇಕ್ ಬಿಡು. ಅಯ್ಯೋ ಕ್ರೇಜಿಗಳು, ಅಯ್ಯೋ ಭಾರಿ ಆಫ್ ಮಾಡ್ದೆ ನಿಲ್ಸಾಗ್ನೂ ಇದು ಹೊಲ್ಡಿರುತ್ತಾ? ಬ್ರೇಕ್ ಹಿಡಿದ್ರೆ ಸಾಕಾತೈತಳೋ. ಏನೇನೋ ಹಾಕ್ಸ್ಬಿಟ್ಟಾರಪ್ಪ. ಭಾರಿ ಬಿಡು. ವೀಲಿ ಹೊಡಿಬೋದಾ? ಇಲ್ಲಪ್ಪ, ನಿಮ್ಗೆ ಅಂತ ನೆಕ್ಸ್ಟ್ ಬರೋದು ಸ್ಕಿಡ್ ಕಂಟ್ರೋಲು. ಇವಾಗ ಜಾಸ್ತಿ ಮಣ್ಣಿರೋ ಕಡೆ, ಜಾಸ್ತಿ ಜಲ್ಲಿ ಕಳಿರೋ ಕಡೆ ನೀನು ಸ್ಪೀಡ್ ಆಗೋದ್ರು ಸ್ಕಿಡ್ ಆಗಲ್ಲ. ಇದು ಆನ್ ಮಾಡ್ಕೊಂಡಿದ್ರೆ, ಆಫ್ ಮಾಡ್ಕೊಂಡಿದ್ರೆ ನೀನು ಲೈಟಾಗಿ ಟಚ್ ಮಾಡಿದ್ರೆ ಬೀಳ್ತೀಯ, ಬೀಳ್ತೀಯ. ಇನ್ನೊಂದ್ಸರಿ ಟ್ರೈ ಮಾಡೋಣ. ಈ ಬಾರಿ ಅಲ್ಲಿ ಹೋಗಲಿ. ಇಲ್ಲೋ ಏನು ಟೈರಲ್ಲಿ ಏನು ಮಾಡಿರ್ತಾರೆ? ಏನೈತೆ ಟೈರಲ್ಲಿ? ಡಿವೈಸ್ ಕನೆಕ್ಟ್ ಆಗಿರುತ್ತೆ. ಏನೇ ಆಗಲಿ ಟೈರಿಂದ ಹಾಂ ಬೈಲಿ, ಅಲ್ಲಿ ನೋಡು, ಅಲ್ಲಿ ಟ್ರೈ ಮಾಡೋಣ. ಅಲ್ಲಿ ಬಾ, ಫಸ್ಟೆಲ್ಲ ಹೇಳ್ಬಿಡ್ತೀನಿ. ಹಾಂ ಸರಿ, ಮಾಡೋಣ. ಇದ್ರಲ್ಲಿ ತಿಕ್ಕವರಿಯೋದು, ಈ ಜಾಯ್ಸ್ಟಿಕ್ ಒಂದೇ ತಿಕ್ಕವರಿಯೋದು. ಈಗ ಇದಿಲ್ವಾ? ಏನು ಟಚ್ ಕಂಟ್ರೋಲ್ ಇಲ್ಲ, ತಿಕ್ಕವ್ರಿ ಲೊಡಕ್ಕೆ ಅಷ್ಟು ಕಷ್ಟಪಟ್ಟು ಹಿಂಗೆ ಎತ್ಕೊಂಡು ಹೋಗಿದ್ದೀನಿ. ಇರೋ ಎಕ್ಸ್ಟ್ರಾ ಕೊಡ್ಬಿಡು, ಮುಂದೆ ಬಿಡ್ಗಿದ್ದಾನೆ.
ನೆಕ್ಸ್ಟ್ ಆಟೋ ಇಂಡಿಕೇಟ್ರು, ಅಂದರೆ ಇವಾಗ ನೀನು ನಿನ್ನ ಮ್ಯಾಪ್ನ ನೋಡ್ಕೊಂಡು ಹೋಗ್ತಿದ್ರೆ ಎಲ್ಲಿ ಲೆಫ್ಟ್ ತೊಗೋಬೇಕು ಎಲ್ಲಿ ರೈಟ್ ತೊಗೋಬೇಕು ಆಟೋಮೆಟಿಕಾಗಿ ಇದು ಮಾಡ್ಕೊಡುತ್ತದೆ. ಇಲ್ಲ ನೀನು ಒಂದ್ಸತಿ ಮರ್ತೋಗಿರ್ತೀನಿ ಆಫ್ ಮಾಡೋದು, ಟರ್ನ್ ತೊಗೊಂಡ್ಮೇಲೆ ಆಫ್ ಮಾಡೋದು ಮರ್ತೋಗಿದ್ದು ಅದು ಆಫ್ ಆಗುತ್ತೆ. ನೆಕ್ಸ್ಟು ಗೈಡ್ ಹೋಮ್ ನಿಮಗೆ 30% ಮೇಲಿದ್ರೆ ಆನ್ ಆಗಲ್ಲ, 30% ಒಳಗಡೆ ಇದ್ದರೆ 14 ಸೆಕೆಂಡ್ಸ್. ಬೆಳಗ್ಗೆ ಕಮ್ಮಿ ಇದ್ರೆ ಅದು ಗೊತ್ತಾಗಲ್ವಲ್ಲ ನಿಮಗೆ ಆನ್ ಆಗೈತಾ ಇಲ್ವಾ ಅಂತ? ಏನು ಲೈಟು ಬೆಳಗ್ಗೆಲ್ಲ ಉರಿಯುತ್ತೆ, ನೀವು ತೋರಿಸ್ತೀನಿ ನಿಮಗೆ ಅದು. ನೆಕ್ಸ್ಟ್ ಆಪ್ಟಿಮೈಸ್ ಚಾರ್ಜಿಂಗು, ಅಂದರೆ ಇವಾಗ ಇದ್ರ ಇದು ಚಾರ್ಜಿಂಗ್ ಪಾರ್ಟು. ನೀನು ಚಾರ್ಜಿಂಗ್ ಹಾಕಿರ್ತೀಯಾ, ಚಾರ್ಜಿಂಗಲ್ಲಿ 2-3 ಇರುತ್ತೆ, ಒಂದು ಬೀಸ್ಟ್ ಮೋಡು, ಇನ್ನೊಂದು ಆಪ್ಟಿಮೈಸಿಂಗ್ ಚಾರ್ಜಿಂಗು. ಬೀಸ್ಟ್ ಮೋಡ್ ಅಂದರೆ 3 ಅವರಲ್ಲಿ ಫುಲ್ ಚಾರ್ಜಿಂಗ್ ಆಗುತ್ತೆ. ಅದು ರಿಸ್ಕ್ ಜಾಸ್ತಿ ಇರುತ್ತೆ, ಅಂದರೆ ಬಾಳಿಕೆ ಅಷ್ಟೊಂದು ಬರಲ್ಲ. ಆಪ್ಟಿಮೈಸಿಂಗ್ ಅಂದರೆ ನೀನು ರಾತ್ರಿ ನೀನು ಎಷ್ಟೊತ್ತಾದರೂ ಇಟ್ಬಿಟ್ಟು ಮಾಡ್ಕೋ, 5 ಗಂಟೆ ಅಷ್ಟರಲ್ಲಿ 100% ಆಗಿರುತ್ತೆ. ಸರಿ, ಅದು ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ನೀನೇನು 4 ಗಂಟೆ ಆಗಾದ್ರೆ 5 ಗಂಟೆ ಅಷ್ಟು ಆಗಿರುತ್ತಾ? ಯಾರಿಗೂ ಅಲ್ಲಿ ಬರ್ದಿದ್ದಾರೋ ಎಲ್ಲ ಮೇಲೆ 4 ಗಂಟೆಲಿ ಯಾರೋ ಬರ್ತಾನೆ, 5 ಗಂಟೆಗೆ 100% ಬೈ 5 AM. ಓಕೆನಾ? ಇದು ಫಾಲ್ ಸೇಫು. ನೈಟ್ ಅಂದರೆ 12 o'clock ಒಳಗಡೆಗೆ, ಕರೆಕ್ಟಾ? ನೆಕ್ಸ್ಟ್ ಡೇ ಒಳಗಡೆಗೆ 2 ಗಂಟೆ ಒಳಗಡೆ ನೀನು ಮಾಡಿದ್ರೆ, 2 ಗಂಟೆ ಒಳಗಡೆ ನೀನು ಹಾಕಿದ್ರೆ 100% ಆಗಿರುತ್ತೆ. ಫಾಲ್ ಸೇಫ್ ಅಂದರೆ ನಿಧಾನಕ್ಕೆ ಬೀಳುತ್ತಾ? ಅಲ್ಲ ಗುರು, ಇದು ಗುರು ಫಾಲ್ ಸೇಫ್ ಅಂದರೆ ನೀನು ಬೀಳ್ತಿರ್ಬೇಕಾದ್ರೆ ಆಫ್ ಆಗಿಬಿಡುತ್ತೆ. ನೀನು ಇವಾಗ ಬೀಳ್ತೀಯ ಅಂತ ಗೊತ್ತಾದ್ರೆ ಹೋಗಲ್ಲ ಗಾಡಿ. ನೀನು ಇವಾಗ ಸ್ಕಿಡ್ ಆಗಿ ಇರೋದು ಟೈಗರ್ ಏನೋ ಮುಂದೆ ಬಂದು ನೀನು ಬೀಳ್ತೀಯ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾಕಂದರೆ ಬೇರೆ ಗಾಡಿಲೆಲ್ಲ ಬಿದ್ದಿದ ತಕ್ಷಣ ಎಕ್ಸ್ಲೇಟರ್ ರೈಸ್ ಆಗುತ್ತೆ. ಟೈಗರ್ ಅಂತ ಯಾರು ಹೇಳಿದ್ ನಿಮಗೆ? ಟೈಗರ್ ಅಲ್ಲ ಅದು, ಟೈಗರೇ ಗುರು. ಹೆಂಗ್ ಬರುತ್ತೋ ಗೊತ್ತಾಗಲ್ಲ. ಉಮೇನ್ ಅದೇ ಅಲ್ಲ ನಿನ್ಗೇನು ಅಲ್ಲಿ ಶೋರೂಮಲ್ಲಿ ಇಂಕಾಗ್ನಿಟೋ ಮೋಡು, ಇದು ಆ ಥರ ಇಂಕಾಗ್ನಿಟೋ ಅಲ್ಲ. ನೀನು ಎಲ್ಲೆಲ್ಲಿ ಹೋಗ್ತೀಯೋ ಎಲ್ಲೆಲ್ಲಿ ಇದು ಮಾಡ್ತಿರ್ತೀಯೋ ಗೊತ್ತಾಗ್ಬಾರ್ದಂತ. ನಿನ್ನ ಹತ್ರ ಹಿಸ್ಟ್ರಿ ಸೇವ್ ಆಗಿರಲ್ಲ. ನಿನ್ನ ಹತ್ರ ಏತರದ್ದು ಆ್ಯಪ್ ಇರುತ್ತಲ್ಲ, ನಿನ್ನ ಗಾಡಿ ನೀನು ಎಲ್ಲೇ ಎತ್ಕೊಂಡೋಗು ಏತರಲ್ಲಿ ಆ್ಯಪಲ್ಲಿ ತೋರಿಸಿರುತ್ತೆ. ನೀನು ಎಲ್ಲೋಗಿದ್ಯಾ ಎಲ್ಲಿದ್ಯಾ ಅಂತ ತೋರಿಸುತ್ತೆ. ಇದಾನ್ ಮಾಡ್ಕೊಂಡಿದ್ರೆ ಗೊತ್ತಾಗಲ್ಲ. ಇದು ನಾನು ಮಾಡ್ಕೊಂಡಿರ್ತಾನೆ, ಯಾಕೆ ಗೊತ್ತಾ ಗೈಸ್? ಇವ್ರ ಮನೇಲಿ ಬಿಡಲ್ಲ. ಇವಾಗ ಪಕ್ಕದಲ್ಲಿ ಖಾಲಿ ಜಾಗ ಆಯ್ತಾ? ಇರಲಿ, ಇದು ಶಟ್ ಡೌನ್ ಗೈಸ್. ಶಟ್ ಡೌನ್ ಅಂದ್ರೆ ಗೊತ್ತು ನಿಮಗೆ, ಆನ್ ಮಾಡಿದ್ರೆ ಹೋಯ್ತು ಅಷ್ಟೇ. ಸರಿ, ಹಾಂ ಅಷ್ಟೇ ಇಷ್ಟೇನಾ? ಇದರಲ್ಲಿ ಇದೆ ಇರು ಶೇರ್ ಲೈವ್ ಲೊಕೇಶನ್ನು, ಇದು ಸಾಫ್ಟ್ವೇರ್ ವರ್ಜನ್ ಎಲ್ಲ ಅಪ್ಡೇಟ್ಸ್. ಇದು ವಾಲ್ಪೇಪರ್ ವೆಹಿಕಲ್ ಡೀಟೇಲ್ಸು, ರಿಸ್ತಾ ಮಾಡೆಲ್ ರಿಸ್ತಾ, ಇದು ಏನೋ ನಂಬರ್ ಇದೆ ಗೊತ್ತಿಲ್ಲ. ಇವು ಡಾಕ್ಯುಮೆಂಟ್ಸ್ ಅಂದರೆ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸ್ಕೊಡೋದು. ಯಾಕೆ ಇದೇನು ಇಲ್ವಾ ವಾಲ್ಪೇಪರ್ ಚೇಂಜ್ ಮಾಡೋದು? ಆ ಥರ ಆಪ್ಷನ್ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಅಪ್ಡೇಟಿಗೆ ಬಿಡ್ತಾರೆ. ಅಲ್ಲಿ ಸ್ಕಿಡ್ಡು ಅಲ್ಲಿ ಮಣ್ಣೆ ಐತೆ, ನಿಧಾನಕ್ಕೆ ಹೋಗಪ್ಪ. ನಮ್ಮ ಅಲ್ಲಿ ನೀರು ಮೇಲೆ ಹೋಗುತ್ತಾ ಗಾಡಿ? ನೀರು ಮೇಲೆ ಹೋಗುತ್ತಾ ಗಾಡಿ? ಬೋಟ್ ಥರ ಏನಾದರೂ ಆಯ್ತಲ್ಲ? ಓ ಸರಿ ಮ್ಯಾಮ್. ಹಿಂಗೆ ಇದ್ರ ಮೇಲೆ ಗೋಡೆ ಮೇಲೆ ನಾನು ಹೋಗ್ಬೋದು, ಅದ್ರ ಮೇಲೆ ಹೋಗೋದು ಆಪ್ಷನ್. ಗೋಡೆ ಮೇಲೆ ಸಾಕು ಬಿಡು. ಬೇಡ ಬಿಡು ಹೊಸ ಗಾಡಿ ಬೇಡ ಬಿಡು. ಅಯ್ಯೋ ಮಾಡಿ ಬರ್ನೋಟ್ ಮಾಡು. ಬೇಡ ಬಿಡು ಹೊಸ ಗಾಡಿ. ಇದು ಗ್ರೀನ್ ಬೋರ್ಡ್ ಅಂದರೆ ಏನು? ಇದು ಫೈನ್ ಬೋರ್ಡ್ ಬಿಡಲ್ವಾ? ಅಲ್ಲ, ಗ್ರೀನ್ ಬೋರ್ಡ್ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂತ ಇಂಡಿಕೇಟ್ ಮಾಡೋಕ್ಕೆ. ಇವಾಗ ವೈಟ್ ಬೋರ್ಡ್ ಅಂದರೆ ನಿಮ್ಮ ಪರ್ಸ್ನಲ್ ಯೂಸು, ಯೆಲ್ಲೋ ಬೋರ್ಡ್ ಅಂದರೆ ಟ್ಯಾಕ್ಸಿ ಇಲ್ಲ ಆ ಥರದ್ದು, ರೆಡ್ ಬೋರ್ಡ್ ಅಂದರೆ ಏನದು ಗೌರ್ಮೆಂಟ್ದು, ಬ್ಲ್ಯಾಕ್ ಬೋರ್ಡ್ ಅಂದರೆ ಆರ್ಮಿದು, ಆ ಥರ ಗ್ರೀನ್ ಬೋರ್ಡ್ ಅಂದರೆ ಎಲೆಕ್ಟ್ರಿಕ್. ಸರಿ, ಓಕೆ ಬೈ. ಹೋಗ್ರ, ಟೈಮ್ ಆಯ್ತಲ್ಲ, ನೋಡಿ ಫ್ರೆಂಡ್ಸ್, ಇದು ನೋಟು. ಇವತ್ತು ಹೆಂಗಾರು ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ ಆಗೈತೆ, ಇವತ್ತು ಹೆಂಗಾರು ಮಾಡ್ಬಿಟ್ಟು ಚೇಂಜ್ ಮಾಡಿಸ್ಬೇಕು. ಇವತ್ತು ಧರಣಿ ಎಲ್ಲ ಮಾಡಿಸ್ಕೊಡ್ತೀಯಾ? ಮಾಡಿಸ್ಕೊಡ್ತೀಯಾ? ಸರಿ, ಬೈ. ನೋಡಿ ಫ್ರೆಂಡ್ಸ್, ಇವತ್ತು ಮಾಡ್ತಾಯಿದ್ದೀವಿ ವರ್ಕೌಟ್. ಇವತ್ತು ಸ್ಟಾರ್ಟು. ನಮ್ಮ ಬಾಸು ನೋಡ್ರಿ, ನಮ್ಮ ಮಿಸ್ಸು ಮಾಡ್ತಾವ್ರೆ ವರ್ಕೌಟ್ ಇವತ್ತು. ಶೋಲ್ಡರು ಇವರು ನಮ್ಮ ಚೈಲ್ಡ್ಹುಡ್ ಟೀಚರು. ನೋಡಿ, ನಮ್ಮ ಮಿಸ್ ಮಾಡ್ತಾವ್ರೆ ನಮ್ಮ ಸ್ಕೂಲ್ ಟೀಚರು. ಚಿಕ್ಕ ವಯಸ್ಸಲ್ಲಿ ಹೆವಿ ಹೊಡೆದ್ಬಿಟ್ಟವ್ರು ನಮಗೆ.
ನೋಡ್ರಿ ಗೈಸ್ ಹಾಕೊಂಡಿರೋದೇ 2 ಅದಕ್ಕೆ ಬೆಲ್ಡೆಲ್ಲ ಹಾಕೊಂಡವನೆ ಕೈಗೆ ಐರೋ ನೋಡು ಮಾಡು ಇದು ಮಾಡೇ ಒಪ್ಕೋತೀನ ಬ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ ಆ ವೆಯ್ಟಲ್ಲಿ ಇರೋ ಜಾಸ್ತಿ ವೆಯ್ಟ್ ಹಾಕೊಂಡು ಬ್ಯಾಕ್ ಕೊಡಿ ಆಯ್ತು ಒಬ್ಬೊಬ್ಬ ಏನೋ ಅಷ್ಟಿತ್ತು ಮಾಸ್ ಗೈನರ್ ಎಫೆಕ್ಟಾ ಏನು ಪ್ರೀ ವರ್ಕೌಟ್ ಹಾಕೊಂಡ ಬಿಡೋ ಆಯಿತು ನಾನು ನಾವು ಫುಲ್ ಮಾಡು ಹಾಂ ತೋರ್ಸ ರೆಡ್ ಆಗ್ಬಿಟ್ಟೈತಿ 25 kg ತಿಕ್ಕೆಲ್ಲ ಕಿತ್ಕೊಂಡ್ಬಿಟ್ಟೈತಿ 4 months ಟ್ರೈನಿಂಗ್ ಕಮ್ಮ 4 months ಹಿಂಗೆ ಹಾಕ್ಬೇಕು ಹಿಂಗೆ ಹೇಳ್ಬೇಕು ಹೇಳ ಏನು ಬಾಯ್ ಬರ್ತದೆ ಹೇಳ ಇವ್ರು ನೋಡು ನೀವು ಅಣ್ಣ ಇಷ್ಟೊಂದು ಕಷ್ಟ ಬರ್ತಾವ್ರಿ ಗೈಸ್ ಆಗುತ್ತಾ ನನ್ನ ಕೈಲಿ ಹಿಂಗಿದ್ದೀನಿ ಆಗುತ್ತಾ ನನ್ನ ಕೈಲಿ ಆಗುತ್ತೇನಾ ಆಗುತ್ತೆ ನೆಕ್ಸ್ಟ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಮಾಡ್ತೀನಿ ನೋಡಿ ಗಾಯ್ಸ್ 25 ಮಾಡ್ತಾ ಇದ್ದಾನೆ ನೋಡೋಣ ಇವಾಗಿಂದ ಸರ್ 1 2 3 4 7 5 6 6 7 8 9 10 11 12 13 14 15 ಮಾಡ್ತೀಯ ಬಿಡು 15 ಫಸ್ಟ್ 3 ಹೊಡೆದೆ ತಿರ್ಗಾ 7 ಹೊಡೆದೆ 20 ಹೊಡೆದಿದ್ದೀನಿ ಚೆಸ್ಟ್ ಮಾಡ್ತಾನೆ ಟ್ರೈಸೆಪ್ ಮಾಡ್ತಾನೆ ಬ್ಯಾಕ್ ಮಾಡ್ತಾನೆ ಬೈಸೆಪ್ ಮಾಡ್ತಾನೆ ಏನ್ರಿ ಅಂತೀರಾ ಇದಕ್ಕೆ ಹಾಂ ಓಹೋ ಗೈ ಸೈಜ್ ನೋಡ್ರಿ ಒಂದು ನಿನ್ ತೋರಿಸು ಸುಮ್ಮನೆ ಇಟ್ಕೊಂಡ್ರೆ ಇಲ್ಲಿ ನೋಡು ಇಲ್ಲಿ ಸೈಜ್ ನೋಡು ನೋಡಿ ಯಾರು ತಪ್ಪ ಅವ್ರು ನೋಡು ಯಾವ ಕಡೆ ಹೋಗ ಆ ಕಡೆ ನಿಂತ್ಕೊ ಆ ಕಡೆ ನಿಂತ್ಕೊ ಫಿಟ್ ಮ್ಯಾನ್ ಬ್ರೋ ಅದು ಕರೆಕ್ಟಾಗಿ ಸೈಜ್ಗಿದ್ಯಾ ಏನೋ ಅಲ್ಲೇ ಬರೀ ಬೊಜ್ಜನ ಮಗನೇ ಆಯ್ತು ಆಡೋದು ತೆಗಿಯೋದು ಸ್ಕೆಚ್ ಮಾರ್ಕೋ ಇವನು ಏನನ್ನ ಏನು ಮಾತಾಡ್ತಾವ ಬಿಡೋ ಸಾಕು
ಇಲ್ಲಿ ಇತ್ಕೊಳ್ಳಿ ಬ್ರೋ ಅಂದ್ಬಿಟ್ಟು ಬಿಚ್ತಾವನೆ. ಮಾಡೋ ಮಾಡೋ ಆನ್ ಮಾ ಹಿಂಗೆಲ್ಲ ಇರಬೇಕು ವೀಡಿಯೋ. ಇರ್ರಿ ಅಣ್ಣೋ, ಅಲ್ಲಿ ನೋಡ್ರಿ ಅವ್ರ ರಿಯಾಕ್ಷನ್ ನೋಡ್ರಿ, ಬಾಡಿ ಬಿಚ್ಚಿರುತ್ತೆ. ಓಕೆ ಅಣ್ಣ ಸೈಡ್ಗೆ ಹೋಗ್ರಿ ಅಣ್ಣ, ಕಾಣ್ ನೋಡ್ಲಿ ಈ ಕಡೆ ಬರ್ರಿ ನೋಡ್ರಿ. ಚಡ್ಡಿ ಬಿಚ್ಬೇಡ. ಒಬ್ಬ ಮಾಡೋ ಮಾಡೋ ಕರೆಕ್ಟಾಗಿ ಗೊತ್ತೈತೆ ಮಾಡೋ, ಆಮೇಲೆ ಕಟ್ ಮಾಡ್ಕೋತೀವಿ ಮಾಡಪ್ಪ ನೀನು. ಒಬ್ಬ ಮಾಡ್ತೇನೆ ಓ ಹೇಗಿತ್ತ ಕ್ರೇಜಿ ಕಟ್ಸ್ ಅವನ ಥರ ಯಾರು ಮಾಡೋಕ್ಕೆ ಹೋಗಲ್ಲ. ಆದ್ಮೇಲೆ ಕೂಡ ನಮ್ಮ ಸುಸ್ತಾಗ್ಬಿಡ್ತಾರೆ. ಕುಡಿ